ಹಲೋ ಫ್ರೆಂಡ್ಸ್, ಎಲ್ರಿಗೂ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಕಾರ್ತಿಕ್ ಪುರಾಣನ 30 ಅಧ್ಯಾಯನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಯಾರಿಗೆ ಹೇಳಿದ್ರು, ಮಾಡಿದರೆ ಏನು ಪ್ರಯೋಜನ, ಹೆಂಗೆ ಮಾಡಬೇಕು ಅಂತೆಲ್ಲ ಇದರಲ್ಲಿದೆ. ಎಲ್ರಿಗೂ ಕಾರ್ತಿಕ್ ಪುರಾಣ ಓದಬೇಕು ಅಂತ ಗೊತ್ತಿರುತ್ತೆ, ಆದರೆ ಟೈಮ್ ಇರಲ್ಲ ಅಥವಾ ಮರ್ತೋಗತ್ತೆ. ಹಾಗಾಗಿ ಕಡೇ ದಿವಸನಾದರೂ ಅಥವಾ ಕಾರ್ತಿಕ್ ಸೋಮವಾರನಾದರೂ ಅಥವಾ ಕಾರ್ತಿಕ್ ಅಮಾವಾಸ್ಯೆ ದಿವಸನಾದರೂ ಅಷ್ಟು ಅಧ್ಯಾಯಗಳನ್ನು ಹೇಳಬೇಕು ಅಥವಾ ಓದಬೇಕು ಅಂತ ಇದೆ. ಅದಕ್ಕೋಸ್ಕರ ನಾನಿವತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾರು ಹೇಳಿದ್ದು ಅಂತ ಹೇಳಿದರೆ, ವಸಿಷ್ಠ ಮುನಿಗಳು ಗಗನ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಮಿಥಿಲಾ ನಗರನ ನೋಡ್ತಾರೆ. ಆಗ ಜನಕ ಮಹಾರಾಜ ಆಳ್ತಾ ಇರ್ತಾರೆ. ಜನಕ ಮಹಾರಾಜ ಭಾಳ ದಕ್ಷ ರಾಜ, ಅವನು ಭಾಳ ಚೆನ್ನಾಗಿ ರಾಜ್ಯ ಆಳ್ತಾ ಇರ್ತಾನೆ, ದೈವ ಭಕ್ತ. ಆವಾಗ ವಸಿಷ್ಠರು ಜನಕ ಮಹಾರಾಜನ ನೋಡ್ಕೊಂಡು ಹೋಗಬೇಕು ಅಂತ ಅವ್ರ ಮನೆಗೆ ಬಂದಾಗ ಮಹಾರಾಜ್ ಹೇಳ್ತಾರೆ, ನಾನು ತುಂಬ ಧನ್ಯನಾದೆ, ಭಾಳ ದಿವಸದಿಂದ ನನಗೊಂದು ಆಸೆ ಇದೆ. ಏನಂದರೆ ಪಾಪಗಳನ್ನು ಹೋಗಲಾಡಿಸೋ ಅಂಥ, ಪುಣ್ಯ ತಂದುಕೊಡೋ ಅಂಥ ಕಾರ್ತಿಕ್ ಮಹಾತ್ಮೆನ ತಮ್ಮಿಂದ ಕೇಳಬೇಕು ಅಂತ ನನಗೆ ಆಸೆ ಇದೆ. ಅದರಿಂದ ಮನುಷ್ಯರು ಯಾವ್ಯಾವ ಶುಭ ಫಲಗಳನ್ನು ಹೊಂದ್ತಾರೆ ಅದನ್ನೆಲ್ಲ ನನಗೆ ಹೇಳ್ಕೊಡಿ ಅಂತ. ಆವಾಗ ವಸಿಷ್ಠರು ಹೇಳ್ತಾರೆ, ನಿನ್ನಂಥ ರಾಜರ್ಷಿಗೆ ಕಾರ್ತಿಕ್ ಮಹಾತ್ಮೆ ಹೇಳೋದೇ ನನಗೊಂದು ಭಾಳ ಸಂತೋಷವಾದ ಕೆಲಸ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕಾರ್ತಿಕ್ ಮಾಸದ ಶುಕ್ಲ ಪಾಡ್ಯಮಿಯಿಂದ ಆ ವ್ರತನ ಶುರು ಮಾಡಬೇಕು. ಆವತ್ತು ಬಲಿಪಾಡ್ಯಮಿನೂ ಹೌದು. ಬೆಳಗ್ಗೆ ಎದ್ದು ಸೂರ್ಯ ತುಲಾರಾಶಿನಲ್ಲಿದ್ದಾಗ ಸ್ನಾನ ಮಾಡಿ ದೇವತಾ ಪೂಜೆ ಮಾಡಿ ದಾನ ಮಾಡಿದವನಿಗೆ ಶುಭ ಫಲ ಉಂಟಾಗತ್ತೆ. ಕಾರ್ತಿಕ ಮಾಸದ ಅಧಿದೇವತೆಯಾದ ಕಾರ್ತಿಕ ದಾಮೋದರಂಗೆ ನಮಸ್ಕಾರ ಮಾಡಿ ಸಾಂಗವಾಗಿ ನೆರವೇರಿಸಪ್ಪ ಅಂತ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ಕೋಬೇಕು. ನಾವೆಲ್ಲ ಅನ್ಕೋತೀವಿ ಕಾರ್ತಿಕ್ ಮಾಸ ಅಂತ ಹೇಳಿದರೆ ಸಾಮಾನ್ಯವಾಗಿ ಈಶ್ವರ ಅಂತ. ಇಲ್ಲ, ಇದು ವಿಷ್ಣುಗೂ ಕೂಡ ಅತ್ಯಂತ ಪ್ರಿಯವಾದದ್ದು. ಕಾರ್ತಿಕ ವ್ರತಾರಂಭದಲ್ಲಿ ಗಂಗಾ, ಗೋದಾವರಿ, ಕಾವೇರಿ, ಕೃಷ್ಣ, ನರ್ಮದೆ, ತುಂಗಭದ್ರಾ ಅಥವಾ ಯಾವುದಾದ್ರೂ ಒಂದು ಪವಿತ್ರ ನದಿನಲ್ಲಿ ಸ್ನಾನ ಮಾಡೋದು ಅತ್ಯಂತ ಶ್ರೇಷ್ಠ. ಕಾರ್ತಿಕ್ ಮಾಸದಲ್ಲಿ ಈ ಎಲ್ಲ ನದಿಗಳಲ್ಲೂ ಪಾಪನಾಶನೆಯಾದ ಗಂಗಾ ನದಿ ದ್ರವ ರೂಪದಲ್ಲಿರುತ್ತೆ. ಸಮುದ್ರ ಸೇರೋ ನದಿಗಳಲ್ಲಿ ಸ್ನಾನ ಮಾಡೋದು ಪವಿತ್ರನೇ ಆಗಿರುತ್ತೆ. ಒಂದು ವೇಳೆ ಸ್ನಾನ ಮಾಡೋಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಮನೆ ಹತ್ತಿರ ಇರೋ ಕೆಲ ಕಾಲುವೆಗಳಲ್ಲಿ ಅಥವಾ ಬಾವಿನಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ನೀರಿನಲ್ಲಿ ಇಳಿದು ಪೂರ್ವಕ್ಕೆ ತಿರುಗಿ ಸಂಕಲ್ಪ ಮಾಡಬೇಕು. ಆಮೇಲೆ ತಲೆ ಮೇಲೆ ಗಂಗೋದಕ ಹಾಕ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆಮೇಲೆ ದೇವತೆ, ಋಷಿ, ಪಿತೃದೇವತೆಗಳಿಗೆ ತರ್ಪಣೆ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೋಬೇಕು. ಸ್ನಾನ ಆದಮೇಲೆ ಕೈಲಾದ ದಾನ ಮಾಡಿ ದೀಪಾರಾಧನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾರ್ತಿಕ್ ಮಾಸದಲ್ಲಿ ದೀಪಾರಾಧನೆ ಮಾಡಿದ್ರೆ ಭಾಳ ಶುಭ ಫಲಗಳು ದೊರೆಯುತ್ತೆ. ಹರಿಹರ ಇಬ್ಬರನ್ನೂ ಪೂಜೆ ಮಾಡಬೇಕು. ಹರಿನ ಮಾತ್ರ ಪೂಜಿಸ್ತೀನಿ, ಹರನ್ನ ಪೂಜೆ ಮಾಡಲ್ಲ ಅಂತ ಹೇಳೋದು ಸುಳ್ಳು. ಇಬ್ಬರನ್ನೂ ಯಾವಾಗಲೂ ಪೂಜೆ ಮಾಡಬೇಕು. ಬ್ರಾಹ್ಮಣ ಪೂಜೆ, ಸುಮಂಗಲಿ ಪೂಜೆ ಮತ್ತು ಅತಿಥಿ ಸತ್ಕಾರ ಕೂಡ ತುಂಬ ಶ್ರೇಷ್ಠ. ಕಾರ್ತಿಕ್ ಮಾಸನ ಆಚರಿಸೋಕ್ಕೆ ವರ್ಣಗಳ ಅಡ್ಡಿ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಲಿ, ಸ್ತ್ರೀ ಆಗಲಿ, ಪುರುಷರಾಗಲಿ ಈ ವ್ರತನ ಆಚರಿಸಬೇಕು. ಹೀಗೆ ಇದನ್ನು ಮಾಡಿದವರಿಗೆ ಹರಿಯ ಸನ್ನಿಧಿಯನ್ನು ಸೇರೋಕ್ಕೆ ಅರ್ಹರಾಗ್ತಾರೆ. ಕಾರ್ತಿಕ್ ಸೋಮವಾರ ಆಮೇಲೆ ಏಕಾದಶಿ, ಉತ್ವಾಂದ್ವಾದಶಿ, ವೈಕುಂಠ ಚತುರ್ದಶಿ, ಕಾರ್ತಿಕ ಶುಕ್ಲ ಹುಣ್ಣಿಮೆ, ಸರ್ವತ್ರ ಅಮಾವಾಸ್ಯೆ ಇದೆಲ್ಲ ಕಾರ್ತಿಕ್ ಮಾಸದಲ್ಲಿ ಬರುವಂಥ ಪವಿತ್ರ ದಿನಗಳು. ಈ ವ್ರತವನ್ನು ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು. 1 ತಿಂಗಳ ಕಾಲ ಕಾರ್ತಿಕ್ ಸ್ನಾನ ವ್ರತ ಮಾಡಿದ್ರೆ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತ ಹೇಳಿದ ಕಡೆ ಇಲ್ಲಿ ಮೊದಲನೇ ಅಧ್ಯಾಯ ಮುಗೀತು. ನೋಡ್ತಾ ಇರಿ. ಆದಷ್ಟು ಎಲ್ಲ ಅಧ್ಯಾಯನೂ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಸರೇ ಹೇಳೋ ಹಾಗೆ ಇದು ಜ್ಞಾನವನ್ನು ಹಂಚುವಂಥ ಚಾನೆಲ್. ಧನ್ಯವಾದಗಳು.